ರಾಮನಗರಕ್ಕೂ ಕೂಡ ಹಬ್ಬಿದೆ ಮೈಕ್ರೋ ಫೈನಾನ್ಸ್ ಕಿರುಕುಳ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಮೈಕ್ರೋ ಫೈನಾನ್ಸ್ನವರು ಜನರಿಗೆ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ. ಸಾಲಗಾರರ ಕಾಟಕ್ಕೆ ಹೆದರಿ ಕಿಡ್ನಿ ಮಾರ್ಕೊಂಡಿದ್ದಾರೆ ಮಹಿಳೆ. ನೋಡಿ ಇನ್ನೆಷ್ಟರ ಮಟ್ಟಿಗೆ ಕಿರುಕುಳ ಕೊಟ್ಟಿರಬೇಡ. 2 ವರ್ಷದ ಹಿಂದೆ ನಡೆದಿದ್ದಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿರೋದು. ಗೀತಾ ಎಂಬ ಮಹಿಳೆ ಕಿಡ್ನಿ ಮಾರಾಟ ಮಾಡಿಕೊಂಡಿದ್ಲು. ಫೈನಾನ್ಸ್ ಟಾರ್ಚರ್ ತಾಳಲಾರದೆ 2 ಲಕ್ಷಕ್ಕೆ ತನ್ನ ಕಿಡ್ನಿ ಮಾರಾಟ ಮಾಡಿದ್ದು. ಪತಿ ಅನಾರೋಗ್ಯದ ಹಿನ್ನೆಲೆ ಚಿಕಿತ್ಸೆ ಕೊಡಿಸೋದಕ್ಕೆ ಸಾಲ ಪಡ್ಕೊಂಡಿದ್ರು. ಮೀಟರ್ ಬಡ್ಡಿ ಕಟ್ಟಲಾಗದೆ ಕಿಡ್ನಿ ಮಾರ್ಕೊಂಡ್ರು. ಸಾಲ ವಾಪಸ್ ಕೊಡೋದಕ್ಕೆ ತಡವಾದ್ದರಿಂದ ಸಿಬ್ಬಂದಿ ಕಿರುಕುಳ ಕೊಡೋದಕ್ಕೆ ಶುರು ಮಾಡ್ತಾರೆ. ಇದೀಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಮಹಿಳೆ. ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಗೀತಾ ಅನ್ನೋರು ದೂರು ಕೊಟ್ಟಿದ್ದಾರೆ. ಮಾಗಡಿ ಪಟ್ಟಣದ ತಿರುಮಲೆ ಬಡಾವಣೆಯ ನಿವಾಸಿ ಗೀತಾ, ಇವರೇನೆ ಗೀತಾ. ಸಾಲಗಾರರ ಕಾಟ ತಾಳ್ಯಕ್ಕಾಗ್ದಲೇನೆ ತನ್ನ ಕಿಡ್ನಿಯನ್ನ ಮಾರಿ ಸಾಲ ಕೊಟ್ಟಿರೋದು. ಇಲ್ಲಿಂದ ಕರ್ಕೊಂಡು ಹೋಗೋರು ಸರ್, ಮಂಜಾಣ ಅಂತ ಅವರು ಇಲ್ಲಿಂದ ಇದಕ್ಕೆ ಕರ್ಕೊಂಡು ಹೋಗೋರು, ಹಾಸ್ಪಿಟ್ಲ್ ಹತ್ರ ಕರ್ಕೊಂಡೋಗಿ ಬಿಡೋರು. ಅವ್ರು ಕಿಡ್ನಿ ತಗೋತಾರಲ್ಲ, ಅವ್ರ ಹೆಂಡತಿ ಗೇಟಲ್ಲಿ ಕಾಯ್ತಾ ಇದ್ರು. ಪಾಸ್ ಕೊಟ್ರೆ ಕರ್ಕೊಂಡೋಗಿದ್ದು ಕಾರಲ್ಲಿ ಕರ್ಕೊಂಡು ಹೋಗೋರು ಸರ್. ಎಷ್ಟು ಜನ ಬರೋರು? ಅವ್ರ ಗಂಡ ಹೆಂಡತಿ ಇಬ್ರು ಮತ್ತೆ ಮಂಜಣ್ಣ ಒಬ್ರು. ಎಷ್ಟು ವರ್ಷದಲ್ಲಮ್ಮ ಕಿಡ್ನಿ ಕೊಟ್ಟಿದ್ದು? ಕಿಡ್ನಿ ಕೊಟ್ಟು ಒಂದು 2 ವರ್ಷ 3 ವರ್ಷ ಆಯ್ತು ಸರ್. ಹೌದಾ? ಏನಕ್ಕೋಸ್ಕರ ಕೊಟ್ರೆ ಕಿಡ್ನಿನ? ನಮ್ಮ ಯಜಮಾನ್ರು ತುಂಬಾ ಕಾಯಿಲೆ ಇದ್ರು. ಇಬ್ರು ಹೆಣ್ಮಕ್ಳು, ಚಿಕ್ಕ ಹೆಣ್ಮಕ್ಳು ಸರ್. ನಮ್ಗೆ ಸಾಕಕ್ಕೆ ತುಂಬಾ ಕಷ್ಟ ಆಯ್ತು. ಹಾಸ್ಪಿಟ್ಲಿಗೆ ದುಡ್ಡಿರ್ಲಿಲ್ಲ, ತುಂಬಾ ಕಷ್ಟ ಆಯ್ತು. ಅದಕ್ಕೆ ಕೊಟ್ವಿ ಸರ್. ಆಮೇಲೆ ಮೈಕ್ರೋ ಫೈನಾನ್ಸ್ ಸಾಲ ತಗೊಂಡಿದ್ವಿ. ಅವರು ತುಂಬಾ ಹಿಂಸೆ ಕೊಡ್ತಾ ಇದ್ರು. ಹಿಂಸೆ ತಾಳಲಾರ್ದೆ ಕಿಡ್ನಿ ಕೊಟ್ಟ ಸರ್. ಹೌದಾ? ಎಷ್ಟು ಕೊಟ್ರು ನಿಮ್ಗೆ ಕಿಡ್ನಿ ಕೊಟ್ಟಿರೋದಕ್ಕೆ? 2 ಲಕ್ಷ ಕೊಟ್ರು ಸರ್. ಅಷ್ಟೇನಾ? ಆಮೇಲೆ ನೀವು ಹೆಂಗ್ ಕರ್ಕೊಂಡೋದ್ರು ನಿಮ್ನ ಇಲ್ಲಿಂದ? ಎಲ್ಲಿ ಆಪರೇಷನ್ ಮಾಡಿದ್ದು? ಆಪರೇಷನ್ ಮಾಡಿತ್ತು ಯಶವಂತಪುರ. ನಿಮ್ಗೆ ಗೊತ್ತಾದು? ಯಶವಂತಪುರ ಹಾಸ್ಪಿಟ್ಲ್ ಗೊತ್ತು ಸರ್. ಅದು ಆಸ್ಪತ್ರೆ ಕೊಲಂಬಿಯಾ ಹಾಸ್ಪಿಟ್ಲ್ ಅಲ್ಲಿ ಸರ್. ಕೊಲಂಬಿಯಾ ಆಸ್ಪತ್ರೆಯಲ್ಲಿ ಮಾಡಿದ್ರ? ನಿಮ್ಗೆ ಗೊತ್ತಾದು? ಕೊಲಂಬಿಯಾ ಹಾಸ್ಪಿಟ್ಲ್ ಮಾಡಿ. ಹೌದಾ? ಸರಿ ಸರಿ ಸರಿ. ಎಷ್ಟು ಜನ ಬಂದು ಕರ್ಕೊಂಡೋಗಿ? ಎಲ್ಲಿಂದ ಕರ್ಕೊಂಡೋಗಿದ್ದು ನಿಮ್ಮನ್ನ? ನಮ್ಗೆ ಇಲ್ಲಿಂದ ಅವರು ಮಂಜಣ್ಣ ಅವರು ಕಿಡ್ನಿ ಕೊಟ್ಟೋದು ಇಲ್ಲಿಂದ ಕರ್ಕೊಂಡು ಹೋಗೋರು ಸರ್. ಮಂಜಣ್ಣ ಅಂತ ಅವರು ಇಲ್ಲಿಂದ ಇದಕ್ಕೆ ಕರ್ಕೊಂಡು ಹೋಗೋರು, ಹಾಸ್ಪಿಟ್ಲ್ ಹತ್ರ ಕರ್ಕೊಂಡೋಗಿ ಬಿಡೋರು. ಅವ್ರು ಕಿಡ್ನಿ ತಗೋತಾರಲ್ಲ, ಅವ್ರ ಹೆಂಡತಿ ಗೇಟಲ್ಲಿ ಕಾಯ್ತಾ ಇದ್ರು. ಪಾಸ್ ಕೊಟ್ರೆ ಕರ್ಕೊಂಡೋಗಿದ್ದು ಕಾರಲ್ಲಿ ಕರ್ಕೊಂಡು ಹೋಗೋರು ಸರ್. ಎಷ್ಟು ಜನ ಬರೋರು? ಅವ್ರ ಗಂಡ ಹೆಂಡತಿ ಇಬ್ರು ಮತ್ತೆ ಮಂಜಣ್ಣ ಒಬ್ರು. ಎಷ್ಟು ವರ್ಷದಲ್ಲಮ್ಮ ಕಿಡ್ನಿ ಕೊಟ್ಟಿದ್ದು? ಕಿಡ್ನಿ ಕೊಟ್ಟು ಒಂದು 2 ವರ್ಷ 3 ವರ್ಷ ಆಯ್ತು ಸರ್. ಹೌದಾ? ಏನಕ್ಕೋಸ್ಕರ ಕೊಟ್ರೆ ಕಿಡ್ನಿನ? ನಮ್ಮ ಯಜಮಾನ್ರು ತುಂಬಾ ಕಾಯಿಲೆ ಇದ್ರು. ನೋಡಿ, ಕಿಡ್ನಿ ಕೊಟ್ಟಿರುವಂತ ಮಹಿಳೆಯ ಮಾತನ್ನ ಕೇಳಿಸ್ಕೊಳ್ತಾ ಇದ್ದೀರಾ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬೇಸತ್ತು, ಮನೇಲಿ ಬಡತನ ಇತ್ತು, ನನ್ನ ಗಂಡಂಗೆ ಆರೋಗ್ಯ ಸರಿ ಇರಲಿಲ್ಲ, ಪುಟ್ಟು ಮಕ್ಕಳಿದ್ರು, ಹಾಗಾಗಿ ಮನೆ ನಡಿಬೇಕಾಗಿತ್ತು. ಅದರ ಜೊತೆಗೆ ಒಂದಷ್ಟು ಸಾಲ ಕೂಡ ಪಡ್ಕೊಂಡಿದ್ವಿ ಮೈಕ್ರೋ ಫೈನಾನ್ಸ್ನಿಂದ. ಅವ್ರ ಕಾಟ ತಡ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಬೇರೆ ದಾರಿ ಇಲ್ದಲೇ ನನ್ನ ಕಿಡ್ನಿ ಮಾರಬೇಕಾಯಿತು. ಸುಮಾರು 2 ರಿಂದ 2.5 ವರ್ಷದ ಹಿಂದೆ ಆಗಿರುವಂತಹ ಘಟನೆ. ಈಗ ಈ ಮಹಿಳೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಗ ನನಗೆ ಮೈಕ್ರೋ ಫೈನಾನ್ಸ್ ಅವರು ಬಹಳಷ್ಟು ಟಾರ್ಚರ್ ಕೊಡ್ತಾ ಇದ್ರು, ಸಾಲಗಾರರ ಕಾಟ ನನಗೆ ತಾಳ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ಇನ್ನೇನು ಮಾಡೋದಕ್ಕಾಗಲಿಲ್ಲ, ವಿಧಿ ಇರಲಿಲ್ಲ, ನಾನು ನನ್ನ ಕಿಡ್ನಿನ ಮಾರಾಟ ಮಾಡಿದೆ ಅಂತ ಹೇಳಿ ಯಾವ ಹಾಸ್ಪಿಟಲ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಆ ಮಹಿಳೆ.